ಇಲ್ಲ ಅಂದಂಗಂತೂ ಸುಮ್ಮನೆ ಬಿಡಬಾರ್ದು ಕಣೆ. ಬಾ ಇಲ್ಲಿ ಸರಿಯಾಗಂದು ಬರೋಣ. ಇಂಥ ಒಟ್ಟೂರಿ ಯಾತಕ್ಕೆ ಮಾಡ್ತೀಯಾ? ಕೆಲಸದಿಂದ ತೆಗಿಸ್ಬೇಕು ಅಂತೇಳಿ ಎಷ್ಟು ದಿನದಿಂದ ಕಾದ್ಕೊಂಡಿದ್ದಿ. ಇಂಥ ಸಂಪತ್ತಿನ ಯಾತಕ್ಕೆ ಕೆಲಸ ಕೊಡಿಸ್ತೆ ನಮಗೆ ಅಂತೇಳಿ ಮಾತಾಡೋಣ ಬಾ. ಸುಮ್ಮನೆ ಇರಬಾರ್ದು, ಒಂದೇ ಬರಬೇಕು. ನಮ್ಮ ಥರಪ್ಪ ಅಂಬದು ಬಾಯಿ ಇರಬೇಕು. ನಾನು ನೋಡಿ ಇನ್ನೆಷ್ಟು ಹೊಟ್ಟೆ ಉರುಕಿ ನನಗಿನ್ನ ಎಲ್ಲಿ ಮುಂದೆ ಹೋಗ್ಬಿಡ್ತಾಳೋ, ನನಗಿನ್ನ ಎಲ್ಲಿ ಚೆನ್ನಾಗಾಗ್ಬಿಡ್ತಾಳೋ ಅಂಬೋದೊಂದು ಇದಕ್ಕೆ ಯಾವುದ್ಯಾವ್ದೋನೇ ಅಪ್ಪ ತೆಗೆದುಬಿಟ್ಟು ನಾನು ಕೆಲಸದಿಂದ ತೆಗಿಸ್ಬಿಟ್ಲು. ಥೂ, ಇಂಥ ಮಾಡಬಾರ್ದು. ಒಬ್ರು ಚೆನ್ನಾಗಿರೋದು ನೋಡಿ ಹೊಟ್ಟೆ ಉರ್ಕೋಬಾರ್ದು. ಹೆಂಗೋ ಚೆನ್ನಾಗಿದಾರಲ್ಲ ಬಿಡು ಅಂತ ತಿಳ್ಕೊಬೇಕೇ ಹೊರ್ತನು ಯಾವತ್ತೂ ಆ ರೀತಿ ಎಲ್ಲ ಹೊಟ್ಟೆ ಉರ್ಕೊಂಬಕ್ಕೆ ಹೋಗ್ಬಾರ್ದು. ಅಯ್ಯೋ ದೇವ್ರೆ, ಥೂ, ಇಂಥ ಜನಗಳನ್ನ ಇಲ್ಲೂ ನೋಡಲಿಲ್ಲಪ್ಪ. ಅದಕ್ಕೆ ಬಾಯಿಲಿ ಅಕ್ಕ ತಂಗಿಯರು ಇಬ್ರು ಒಂದಾಗಿ ಅಂತಾರಪ್ಪ ಅಂಬೋದು ಇರಬೇಕು. ಸರಿಯಾಗಿ ಅಂದ್ಬರೋಣ. ಬತ್ತಿರೋ ಸಿಟ್ಟಿಗೆ ಏನು ಮಾಡೋಣ ಅನ್ನಿಸ್ತೈತೆ ನನಗೆ. ಅದಕ್ಕೆ ಮತ್ತೆ ಈ ಸಿಟ್ಟು ಕಡಿಮೆ ಆಗ್ಬೇಕಂದ್ರೆ ಅವಳ ಜೊತೆಗೆ ಹೋಗಿ ಜಗಳ ಮಾಡೇ ಬರಬೇಕು. ಅವಳು ಒಂದೇ ಬರಬೇಕು. ಒಂದು ಬಂದ್ರೇ ನನಗೆ ಸಿಟ್ಟು ಕಡಿಮೆ ಆಗೋದು. ಸಿಟ್ಟು ಕಡಿಮೆ ಆಗ್ಬೇಕಂದ್ರೆ ಇದನ್ನು ನನ್ನ ಮನಸ್ಸಿನಾಗ ಏನು ಸಿಟ್ಟೈತೆ ಅದನ್ನೆಲ್ಲ ಹೊರಗೆ ಹಾಕಬೇಕು. ಹೊರಗೆ ಹಾಕಿದ್ರೇ ನನಗೆ ಕಡಿಮೆ ಆಗೋದು. ಇಲ್ಲಾಂದರೆ ಒಳಗೆ ಇಕ್ಕೊಂಡಷ್ಟು ಅದಿನ್ನೂ ನನಗೆ ಸಿಟ್ಟು ಜಾಸ್ತಿನೇ ಆಗ್ತೈತೆ ಹೊರ್ತನು ತಿರ್ಗಾ ಕಡಿಮೆ ಆಗಲ್ಲ. ಹೋಗಿ ಅವಳು ನಂದು ಬಂದ್ರೇನೆ ಮತ್ತೆ ಎಂಥ ಒಟ್ಟುರ್ಕಿ ಎಲ್ಲೂ ನೋಡಲಿಲ್ಲ ಕಣೆ ನಿನ್ನಂಥ ಒಟ್ಟುರ್ಕಿನ ಅಂತ ಹೇಳಿ ಮಾತಾಡ್ಬರೋಣ ಬಾಯಿಲಿ. ಅದೇ ಮತ್ತೆ ಹೆಂಗೂ ಕೆಲಸ ಹೋಗೈತಿ. ಅವಳನ್ನ ಅಂದಂಗೆ ಸುಮ್ಮನೆ ಬಿಟ್ಟರೆ ಅಷ್ಟೇ. ಹೆಂಗೂ ಕೆಲಸನೂ ಹೋಗೈತೆ, ಅವಳು ನೊಂದಂಗೂ ಆಗುತ್ತೆ. ನಾವು ಅಂದ್ಬಿಟ್ರೆ ಸರಿ ಹೋಗುತ್ತಲ್ಲಿ. ನಂಬಲೇಬೇಕು. ನಂಬಲೇಬೇಕು ಕಣೆ ಅಕ್ಕ. ಏನಿಗಳಪ್ಪ ಕೊಡಿಸ್ತಾಳೆ ನಮಗೆ ಎಂಬಂಗಿಲ್ಲ ಏನಿಲ್ಲ. ಹೆಂಗಿದ್ರು ಕೆಲಸ ಹೋಗೈತೆ ಅಂತೇಳಿ ನಾವು ಮಾತಾಡಿದ್ದು ಮಾತಾಡೋಣ. ಅದ್ರಾಗ ಏನೈತೆ ಕಳ್ಕೊಂಬೋದು. ಅದೇ ಮತ್ತೆ ಮಾತಾಡೋಣ ಬಾ. ಹೆಂಗೋ ಆಗೋದಾಗೈತೆ, ನಿಷ್ಠೂರ ಆಗೋದಾಗಿದ್ದೀವಿ ಅಂತಾರಂತ ಅನ್ನಿಸ್ಕೊಂಡಿದ್ದೀವಿ. ಬಾ ಹೋಗೋಣ. ಭೂಮಿ ಎಂಬಳೆ ಬಾರೆ. ಎಂಥ ಒಟ್ಟುರ್ಕಿನೇ ನೀನು. ಇಂಥ ಮಾಡಬಾರ್ದು ಕಣೆ. ಒಳ್ಳೇದು ಮಾಡೋಕ್ಕಾಗಲಿಲ್ಲ ಅಂದ್ರೆ ಕೆಟ್ಟದ್ದಂತೂ ಮಾಡೋಕ್ಕೆ ಹೋಗ್ಬೇಡ ನೀನು. ಥೂ, ಎಲ್ಲಿ ನನಗಿನ್ನ ಮುಂದುವರೆದು ಬಿಡ್ತಾಳೋ, ನನಗಿನ್ನ ಎಲ್ಲಿ ಚೆನ್ನಾಗಾಗ್ಬಿಡ್ತಾಳೋ ಅಂತ ಹೇಳಿ ಎಲ್ಲನ ಎಷ್ಟು ಒಟ್ಟುರ್ಕೊಂಡು ಕೆಲಸದಿಂದ ತೆಗ್ಸಿದೀಯೇ ನನ್ನ ತಂಗಿನ. ಅಲ್ಲ, ಇಷ್ಟೊಂದು ಒಟ್ಟುರ್ಕಮಳು ಕೆಲಸ ಯಾಕೆ ಕೊಡಿಸಿದ್ದೆ ನೀನು? ಕೊಡಿಸ್ಬಾರ್ದಾಗಿತ್ತಂತಾಳು. ಹಿಂಗೆ ಮಾಡಾಳ ಯಾಕೆ ಕೆಲಸ ಕೊಡಿಸಿದ್ದೆ ನೀನು? ಬಾಯಿಗೆ ಬಂದಂಗೆ ಅಂದು ಹೋಗಲೇಬೇಕು. ಹೆಂಗೂ ಆಗೋದಾಗೈತೆ, ಹೋಗೈತೆ. ಆಗಿರೋದಕ್ಕೆಲ್ಲ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ಅಷ್ಟೇ ಸಿಟ್ಟು. ಇವಾಗ ನಮಗೆ ಅಷ್ಟಿಷ್ಟು ಸಿಟ್ಟು ಬಂದಿಲ್ಲ. ಒಳ್ಳೆ ಎಂತೆಂಥ ಮಾತಂಬನಪ್ಪ ಅನ್ನಿಸ್ತೈತಿ. ಇಂಥ ಸಂಪತ್ತಿಗೆ ನೇನಕ್ಕೆ ಒಳ್ಳೆಯಳು ಭೂಮಿ ಅಂತ ಕೆಲಸ ಕೊಡಿಸಿದ್ಲೆ ಇವಳು. ಬಾರೆ ಭೂಮಿ ಎಂಬಳೆ ಬಾರೆ. ಇನ್ನು ಒಳ್ಳೆಯಳು ಅನ್ನಿಸ್ಕೊಂಬಕ್ಕೆ ಯಾಕೆ ಕೆಲಸ ಕೊಡಿಸಿದ್ದೆ ನನಗೆ? ಅಲ್ಲಿಂದ ಇಲ್ಲಿ ಕರ್ಕೊಂಬಂದು ನಮ್ಮೂರಾಗ ನಾವು ಇರ್ತಿದ್ವಿ. ವಾರಾಮು ನಾನು ಕೆಲಸ ಕೊಡಿಸ್ತೀನಿ ಅಲ್ಲೇ ಇರ್ರಿ ಅಂತ ಹೇಳಿ ನಾಟಕ ಆಡ್ಕೊಂಡು ಕರ್ಕೊಂಬಂದ್ಲು. ಮೋಸ್ಕಾತಿ ಏನು ಮಾಡಬೇಕು ಅಂತ ಇದ್ದಾಳೋ ಏನೋ, ಯಾರಿಗೆ ಗೊತ್ತು. ಯಾಕೆ ಇವ್ರು ಹಿಂಗೆ ಜಗಳ ಮಾಡಕ್ಕೆ ಬಂದವ್ರೆ? ನನ್ನ ಮನೆ ಮುಂದೆ ನಿಂತ್ಕೊಂಡು ಯಾಕೆ ನೀವು ಇಷ್ಟೊಂದು ಕೂಗಾಡ್ತಾ ಇದ್ದೀರಾ, ಹಾರಾಡ್ತಾ ಇದ್ದೀರಾ? ನನ್ನ ಮನೆ ಬಾಗಿಲಿಗೆ ಯಾಕೆ ಬಂದಿದ್ದೀರಾ? ಅಲ್ಲ ಕಣಿ, ಒಳ್ಳೆಯಳು ಅಂತ ತೋರಿಸ್ಕೊಂಬಕ್ಕೆ ನನಗೆ ಕೆಲಸ ಕೊಟ್ಟ. ಎಲ್ಲನ ಇಲ್ಲಿ ಜನ ಎಲ್ಲ ಮೆಚ್ಚಲಿ ಅಂತ ಕೆಲಸ ಕೊಡಿಸಿದ್ದೆ. ಇವಾಗ ಅದೇ ಬೇಕಾಲೂ ಎಲ್ಲ ನೆಪ ಮಾಡ್ಕೊಂಡು ಕೆಲಸ ತೆಗಿಸ್ತಲ್ಲ ನೀನು. ಇಂಥವೇನಕ್ಕೆ ಮಾಡ್ತೀಯ? ನಮ್ಮೂರಾಗ ನಾವಿದ್ದಾರೆ ನಿಲ್ಗೆ ಯಾಕೆ ಕರ್ಕೊಂಬಂದೆ ನೀನು? ಯಾಕೆ ಕರ್ಕೊಬರ್ಬೇಕು ನೀನು ಇಲ್ಲಿ ಅಂತ? ಯಾಕೆ ಕೆಲಸದಿಂದ ತೆಗ್ಸಿದೆಯಲ್ಲ? ಎಷ್ಟು ಹೊಟ್ಟೆ ಉರಿನೇ ನಿನಗೆ? ಹೊಟ್ಟೆ ಉರಿಕೆ ಆಗಿದೆಯಲ್ಲಿ. ನಾನು ನನ್ನ ಮನೆ ಕೊಟ್ಟಿದ್ದೀನಿ ಕರ್ಕೊಂಬಂದು. ನಾನು ನಿನ್ಗೋಸ್ಕರ ಕೊಟ್ಟಿಲ್ಲ ಕಣೆ. ನನ್ನ ತಮ್ಮ ಅವ್ರ ಅಪ್ಪ ಅವ್ರ ಅಮ್ಮ ಇದ್ದಾರೆ ಅಂತೇಳಿ ಅವ್ರ ಮಕ ನೋಡ್ಕೊಂಡು ಕೊಟ್ಟಿರೋದು. ನಿನಗಲ್ಲ, ಹೋಗು. ನಿನ್ನ ಮನೆಯಿಂದ ಕಳಿಸಿದೀವಲ್ಲ, ಆ ಮನೆ ಕಾಲಿಕ್ಕಿಸ್ಕೊಂಬಲ್ಲ. ನಿನ್ನ ಗಂಡ ಹೆಂಡ್ತಿನಾಗ್ಲಿಸಿದ್ದು ಅಲ್ದೇನೆ ಏನೋ ದುಡ್ಕೊಂಡು ತಿಂತಾಳಲ್ಲ ಅಂತ ಹೇಳಿ ಅವಳು ಕೆಲಸನೂ ಕಳೆದಿದ್ಯಲ್ಲಿ. ನಿನಗೆ ಒಳ್ಳೇದಾಗಲ್ಲ ಕಣಿ. ಸುಮ್ಮನೆ ತೋರ್ಗಂಟಿಗೆ ಮಾತ್ರ ಒಳ್ಳೆಯಳಂಬತ್ತರ ತೋರಿಸ್ಕೊಂತಿ. ಕೆಲಸ ತೆಗ್ಸಿದೀಯಲ್ಲ, ಗೊತ್ತಾಗೋದಿಲ್ವಿ ನಿನಗೆ? ನಮ್ಮ ಅಕ್ಕನ ಮೇಲೆ ಸುಮ್ಮನೆ ಮಾತಾಡಿದ್ರೆ ಅಂದ್ರೆ ಸರಿಯೋಗಲ್ಲ ನೋಡು. ಸರಿಯಾಗಿ ಮಾತಾಡು. ನಮ್ಮ ಅಕ್ಕನ ಬಗ್ಗೆ ಹಂಗೆಲ್ಲ ಮಾತಾಡಬೇಡ ನೀನು. ಒಟ್ಟುರ್ಕಿ ಅಂತ ಹೇಳಿ ಅನ್ಬೇಡ. ನೀವು ಒಟ್ಟುರುಕ್ರು ನಾವಲ್ಲ. ನಾವು ಯಾರನ್ನ ನೋಡಿ ನಾವು ಯಾರು ಒಟ್ಟುರ್ಕಮಲ್ಲ. ನಮ್ಮ ಬದುಕೇನೋ ಬಾಳೆನೋ ಮಾಡ್ಕೊಂಡು ನಮ್ಮ ಪಾಡಿಗೆ ನಾವು ಚೆನ್ನಾಗಿರ್ತೀವಿ. ನಾವು ಯಾರು ನೋಡಿ ನಾವು ಒಟ್ಟುರ್ಕಮಲ್ಲ. ಒಟ್ಟುರ್ಕಮಲ್ವಂತಿ. ಅಕ್ಕ ತಂಗಿರು ಇಬ್ಬರಾಳು ಅಂತಾರಂಬೋದು ಗೊತ್ತೈತಿ. ನನಗೆ ಯಾವಾಗ ನಿನ್ನ ಮನೆಗೆ ಬಂದು ಅವಾಗ ಸೇರ್ಕೊಂಡಿದ್ದ ಆವಾಗಲೇ ಗೊತ್ತೈತಿ ನೀನು ಎಂತಾಳು ಅಂತ ಹೇಳಿ. ಸುಮ್ಮನೆ ಮಾತಾಡಿದೀಯ ಅಂದ್ರೆ ನೋಡು. ಗಂಡ ಹೆಂಡ್ತಿನಾಗ್ಲಿಸಿರೋದಲ್ದಲೆ ಕೆಲಸದಿಂದ ತೆಗ್ಸಿದೀಯ. ಮತ್ತೆ ಬಾಯಿ, ಇನ್ನೊಂದ್ಸತಿ ನಮ್ಮ ಭೂಮಿ ಅಕ್ಕನ ಮಾತಾಡಿದೀಯ ಅಂದ್ರೆ ಸರಿ ಹೋಗೋದಿಲ್ಲ ನೋಡು. ಈ ಕೆಲಸ ತೆಗ್ಸು ಅಂತ ಹೇಳಿದ್ ನಾನೇ. ಒತ್ತಾಯ ಮಾಡಿ ಭೂಮಿ ಅಕ್ಕ ಕೆಲಸದಿಂದ ತೆಗಿಸ್ಬೇಕು ಅಂತೇಳಿ ಕೆಲಸದಿಂದ ತೆಗ್ಸಿದ್ದು ನಾನು ಕೆಲಸದಿಂದ ತೆಗ್ಸಿದ್ದು. ಏನು ಮಾಡ್ತೀಯ ಬಿಡಪ್ಪ. ಅವಳ ಮಾತು ಕೇಳೋಣ ಇವಾಗ. ಅವಳು ಮುಗ್ಗುರಿ ಅಂತಾಳು, ನೀನು ಮುಗ್ಗುರಿ ಅಂತಾನು. ಇಬ್ರಾಳ್ಗನು ಸರಿಯಾಗೈತಿ. ಇಬ್ರಾಳನು ಬರೀ ಇಂಥವೇ ಮಾಡ್ಕೊಂಡಿರ್ರಿ. ಇಬ್ರು ಅಂತಾರೆ ಆಗಿದ್ದೀರ. ಸರಿಯಾಗಿ ಮಾತಾಡೋದ್ ಕೈ ನೋಡು. ಇನ್ನೊಂದ್ಸತಿ ಮಾತಾಡ್ಬಿಟ್ಟಿದ್ಯಾ ಅಂದ್ರೆ ಅವ್ರ ಕೆಲಸ ಅವ್ರು ಮಾಡಿದಾರೆ. ನಿನ್ನ ಕೆಲಸ ನೀನು ಕರೆಕ್ಟಾಗಿ ಮಾಡಿದ್ರೆ ಯಾರು ಕೆಲಸದಿಂದ ತೆಗಿಯಾರೆ? ನೀನು ಮಾಡಿದ್ದೇನೆ ನೀನು ಕರೆಕ್ಟಾಗಿ ಕೆಲಸನ? ಅದನ್ನು ಯೋಚನೆ ಮಾಡೋ ಅಂಥದ್ದಿಲ್ಲ ಇದಕ್ಕೆ. ನಾನು ಏನು ಮಾಡಿದ್ದೀನಿ, ನನ್ನ ಕೆಲಸ ನಾನು ಕರೆಕ್ಟಾಗಿ ಮಾಡಿದ್ದೀನಿ ಅಂತ ಯೋಚನೆ ಮಾಡ್ಕೋ ಹೋಗು ಕುತ್ಕೊಂಡು. ಏನು ನನಗೆ ಕೆಲಸ ಕೊಟ್ಟವ್ರೆ ಅಂಗನವಾಡಿ ಟೀಚರ್ ಅಂದಮೇಲೆ ನಾನು ಏನು ಕೆಲಸ ಮಾಡಬೇಕು, ನನಗೆ ಏನಕ್ಕೆ ಸಂಬಳ ಕೊಡ್ತಾ ಇದ್ದಾರೆ ಅಂತ ಯೋಚನೆ ಮಾಡಿ ಮಾತಾಡೋದು ಕಲಿ. ಸರಿನಾ? ಏನಕ್ಕೆ ನನಗೆ ಸಂಬಳ ಕೊಡ್ತಾ ಇದ್ದಾರೆ, ನಾನು ಏನು ಕೆಲಸ ಮಾಡಬೇಕು ಅನ್ನೋ ನೀನು ತಲೆಯಾಗಿದ್ದಿದ್ರೆ ಮಾಡ್ತಿದ್ದೆ. ಕೆಲಸ ಮಾಡಿರೋ ತಾನೇ ಸಂಬಳ ಕೊಡೋದು. ಮಾಡಲಿಲ್ಲ ಅಂದರೆ ಪುಕ್ಸಟ್ಟೆ ಕೊಡ್ತಾರೇನೆ ನಿನಗೆ?
ಪುಕ್ಸಟ್ಟೆ ಕೊಡ್ತಾರೆ ಅಮ್ಮಂಗೆ ಮಾತಾಡ್ತಾಳೆ. ಇವಳು ಹೆಂಗೆ ಮಾಡ್ತಾಳೆ ಹಂಗೆ ಕೆಲಸ ಮಾಡಿಸ್ಕೊಂಡು ಸಂಬಳ ಕೊಡೋಕೇನು ಅವ್ರಿಗೇನೇನು ತಲೆ ಕೆಟ್ಟಾಯ್ತಾ? ಓ ಏನು ತಿಳ್ಕೊಬಿಟ್ಟಿದ್ದಿ? ಸುಮ್ಮನೆ ಹೋಗಿ ಬರೋದಲ್ಲ ಅಷ್ಟೇ ಅಲ್ಲ ಕಣಮ್ಮ, ಎಲ್ಲರೂ ಮಾಡ್ತಾರೆ ಸುಮ್ಮನೆ ಹೋಗಿ ಬರೋದು. ನನಗೆ ಕೊಟ್ಟರು ಮಾಡ್ತಾರೆ, ಇನ್ನು ಯಾರಿಗಾನ ಏನೋ ಗೊತ್ತಿಲ್ಲ ತಿಳುವಳಿಕೆ ಇಲ್ದಾರೆ 3ನೇ ಕ್ಲಾಸ್ ಹುಡುಗರು ನಾವು ಹೋಗ್ರಿ ಅಲ್ಲಿ ಶಿಶುವರ್ಧಕ್ಕೆ ಹೋಗಿ ಬರೋಗ್ರಿ ಅಂದ್ರೆ ಬರ್ತಾರೆ. ಎಲ್ಲ ಹುಡುಗರಿಗೆ ಕೊಟ್ಟರು ಮಾಡ್ತಾರೆ. ನಿನ್ನಂಥ ಕೆಲಸನ ಜವಾಬ್ದಾರಿಯಿಂದನ ಕೆಲಸ ಅಂದಮೇಲೆ ಕೆಲಸ ಮಾಡ್ತಾ ಇರಬೇಕು. ಅದೇನು ಕೆಲಸ ಕೊಟ್ಟವ್ರೆ ನಮ್ಗೆ ಏನು ಕೆಲಸ ಅದನ್ನು ನಾವು ಕರೆಕ್ಟಾಗಿ ಮಾಡಿದ್ರೆ ಯಾರು ಏನು ಮಾಡೋಕ್ಕಾಗಲ್ಲ. ನಿನ್ನ ಕೆಲಸ ಕರೆಕ್ಟಾಗಿ ಮಾಡಿದ್ರೆ ನಾನೇ ತೆಗಿಯೋಕೆ ಆಗ್ತಿರ್ಲಿಲ್ಲ ಕಣೆ ಕೆಲಸದಿಂದನ. ಅದೇ ಬೇಕಲ್ಲ ತೆಗಿಸ್ತೀವಿ ಅಂತ ಹೋದ್ರೂ ಆಗ್ತಿರ್ಲಿಲ್ಲ ಕಣೆ. ನೀನು ಕರೆಕ್ಟಾಗಿ ಕೆಲಸ ಮಾಡಬೇಕಾಗಿತ್ತು ಕಣೆ ಲೋಪರ್. ನೀನು ಲೋಪರ್ ಮಂಡೆ, ಏನು ಮಾತಾಡ್ತೀನಿ ನೀನು? ಏನು ಮಾತಾಡ್ತೀನಿ? ನನ್ನ ಮನೆ ಬಾಕ್ಲಕ್ಕೆ ಬಂದು ಇಲ್ಲ ತಲೆ ಕೆಡಿಸ್ತೀರಾ? ನಾವು ನಿಮ್ಮ ಮನೆ ಬಾಕ್ಲಕ್ಕೆ ಹಂಗೆ ಬರ್ತೀವಿನಿ, ನನ್ನ ಮನೆ ಬಾಕ್ಲಕ್ಕೆ ಬಂದು ನನಗೆ ಜೋರು ಮಾಡ್ತಾ ಇದ್ದೀರಾ? ಬಿಡೆ ಹೊಟ್ಟುರ್ಕಿ ಬಿಡೆ. ಇಕ್ರಿ ಹೇಳ್ತೀನಿ, ಇಬ್ರು ಸೇರ್ಕೊಂಡು ಅಕ್ಕ ತಂಗಿಯರು ಇಬ್ಬರಳನ್ನ ಜೋಡಿರಿ. ಏನಂತ ಇನ್ನು ಮಕ್ಕ ಇಕ್ಕೊಂಡು ಮಾತಾಡಕ್ಕೆ ಬಂದವ ಇಲ್ಲಿಗೆ? ಥೋ ಹೇಳು. ಇಷ್ಟೆಲ್ಲ ಆದ್ರೆ ನಾನು ಹೋಗಿ ಹೆಂಗೆ ಮಾತಾಡೋಣ ಅಂಬೋದಿಲ್ವಲ್ಲ. ಅದೆಷ್ಟೇನು ಇರ್ತಾಳೆ ಇರಲಿ. ನೀನು ಅದೆಷ್ಟೇನು ಇರ್ತೀಯ ಇರಪ್ಪ, ಎಂಟಿ ಎಂಬುದೊಂದು ಈಟು ಇಲ್ಲ. ಬಿಡೆ ಯಾಕೆ ಒಯ್ಯೋದು ನೀನು? ನಾವು ತಿರ್ಗಿಸ್ಕೊಟ್ಟಿದ್ದೀವಿ ಅಂದರೆ ಏನಿಲ್ಲ ನೋಡು ಬವಿ, ಸುಮ್ಮನಿರು ನೋಡು. ಏನಿಲ್ಲ, ಯಾಕೆ ಮದಿಯೋದು? ಯಾಕೆ ಒದಿಯೋದು ನೀನು? ಬಿಡೆ ಬಿಡೆ. ಕೊಟ್ಟು ಹೇಳ್ತೀನಿ, ಕೊಟ್ಟು ಇನ್ನು ಸರಿಯಾಗಿ ಕೊಟ್ಟು ಭವ್ಯ ಹೇಳ್ತೀನಿ. ಮುಷ್ನಿ ಕಪಳ ಒಟ್ಟು ಊದ್ಕೇಬೇಕು ಹಂಗೆ ಕೊಟ್ಟು ಹೇಳ್ತೀನಿ. ಮನ ಮರ್ಯಾದಿದ್ರೆ ಸರಿ ಒಂದು ಈಟನ ಮಾತಾಡೋಕ್ಕೆ. ಥೋ ಹೋಗು. ಇನ್ನು ಯಾಮಕ್ಕ ಇಕ್ಕೊಂಡು ಬಂದಿದ್ರು ಅಕ್ಕ ತಂಗಿಯರು ಇಬ್ರು ಇಲ್ಲಿ ಜಗಳ ಮಾಡೋಕ್ಕೆ. ಕೆಲಸ ಹೋಯ್ತಲ್ಲ ಇವಾಗಿದ್ವಿ ಕೆಲಸ ಮಾಡ್ಕೊಂಡು ಅಂತ ಹೇಳಿ ಬಂದಿರೋದು. ಇವತ್ತು ಕೆಲಸ ಆಗ್ಬೇಕು. ಇವ್ರಿಗೆ ಬರೀ ಕೊಂಡ್ರಸಿ ಎಬ್ರಸ್ ಕಳ್ಸೋದಾಗಬೇಕು. ಕೊಂಡ್ರಸಿ ಮನಿಕೊಂಡು ನಿಮ್ಗೆ ಹೆಂಗೆ ಬೇಕು ಹಂಗೆ ಮನಿಕೊಂಡು ತಿನ್ಕೊಂಡು ಉಂಡ್ಕೊಂಡು ಹೋಗ್ರಿ ಅನ್ಬೇಕು. ನಾನೇ ಎರಡು ಕುಟ್ಟನ ಅಂತಿದ್ದಿ. ಇಬ್ರಾಳು ಸೇರಿ ಜಡ್ದು ಬಿಡ್ರಿ ಅಕ್ಕ ತಂಗಿಯರು ಇಬ್ರಾಳು ಹೇಳ್ತೀನಿ. ಯಾಕಪ್ಪ ಪಾಪ ಯಾಕ ಏನಾಯ್ತು? ನೋಡಮ್ಮ ಭೂಮಿ ಅಕ್ಕನ ಮೇಲೆ ಇಬ್ರಾಳು ಅಕ್ಕ ತಂಗಿಯರು ಇಬ್ರಾಳು ಜಗಳ ಮಾಡಕ್ಕೆ ಬಂದವ್ರಿ. ಅದಕ್ಕೆ ಇವರಿಬ್ರು ಅಕ್ಕ ತಂಗಿಯರು ಇಬ್ರು ಸೇರ್ಕೊಂಡು ಸರಿಗೆ ಕೊಡ್ತಾ ಇದ್ದಾರೆ. ನೀನೇ ಯಾಕೆ ತಗಿಸ್ಬೇಕಾಗಿತ್ತೆ ಒಟ್ಟುರ್ಕಿ ಅಂತಾಳು ಇಂತಾಳು ಅಂತ ಮಾತಾಡಕ್ಕೆ ಬಂದವ್ರಿ ಕಣಪ್ಪ. ಅಂತಾರೆ ಕಣ ಇವರು ಒಳ್ಳೆಯರಲ್ಲ ಕಣಪ್ಪ ರಾಮಪ್ಪ. ಅಲ್ಲಿ ಕಣಮ್ಮ, ನೀನು ಇವತ್ತು ನನಗೆ ತಾಯಿ ಇದ್ದಂಗೆನೆ. ನೀನು ಇವತ್ತು ನನ್ನ ತಾಯಿ ಸಮನೆ ನನ್ನ ಅಮ್ಮ ಎಂತಲೇ ಕರಿತಿದ್ದು. ನೀನು ನಮ್ಮ ಅಮ್ಮ ಬೇರೆ ಅಲ್ಲ, ನೀನು ಬೇರೆ ಅಲ್ಲ. ಅಲ್ಲ ಭೂಮಿ ಅಕ್ಕ ಎಷ್ಟು ಒಳ್ಳೆಯದು ಮಾಡಿತ್ತು. ಅದನ್ನು ಉಳಿಸ್ಕೊಂಡು ಹೋಗೋ ಯೋಗ್ಯತೆ ಇಲ್ಲ ಅವಳಿಗೆ. ಉಳಿಸ್ಕೊಂಡು ಹೋಗೋ ಯೋಗ್ಯತೆ ಇಲ್ದಿದ್ರು ಇಲ್ಲಿ ಬಂದು ಆ ಅಕ್ಕನ ಹೆಂಗೆ ಬೇಕಂಗೆ ಮಾತಾಡಿರೋ ಅವ್ರು ಕೇಳ್ತಾರೆ ನಮ್ಮ. ಏನಮ್ಮ ನೀನೇನೆ ಆಗಳ ಯಾಕೆ ಸರಿಯಾಗಿ ಒಯ್ತಾ ಇದ್ದಾರೆ ಇಬ್ಬರಾಳನ? ಜಡೀರಿ ಹೇಳ್ತೀನಿ ಜಡೀರಿ. ಮಾತಾಡ್ತಾರೆ ದೌಲತ್ತಿನ ಮಾತು. ಅಪ್ಪ ಅಮ್ಮ ಬಂದಿರೋದಕ್ಕಿನ್ನ ಇದಾಗೈತಿ. ಇನ್ನು ಬಿಲ್ಡಪ್ ಜಾಸ್ತಿ ಆಗೈತಿ ಅಪ್ಪ ಅಮ್ಮ ಬಂದಿರೋದಕ್ಕೆ. ಇನ್ನೂ ಹಿಡಿಯೋಕ್ಕಾಗಲ್ಲ. ಅಲ್ಲ ಇವ್ರಪ್ಪ ಅಮ್ಮ ಬಂದರೆ ನಮಗೆ ಬರೋ ಭಾಗ್ಯವೇನೈತಿ? ಇವ್ರಪ್ಪ ಇರಮ್ಮ ಬಂದರೆ ಅಂತ ನಾವು ಬೋಯಕ್ ಮಾಡ್ದಂಗೆ ಸುಮ್ಮ ಕೂಕಮಕ್ಕಾಗುತ್ತೆ. ಇವ್ರಪ್ಪ ಇರಮ್ಮ ನಮ್ಗೇನು ಮಾಡಿಕ್ತಾರೆ? ಇವ್ರಪ್ಪ ಇರಮ್ಮ ಬಂದ್ರೆ ನಮ್ಗೇನೇನು ಮನೆಯಾಗೆಲ್ಲ ಬರಿತೈತೆ. ಇವ್ರಪ್ಪ ಇರಮ್ಮ ಬಂದಿರೋದು ಪಟ್ಟು ಹುರ್ಕೊಂತಾರಂತೆ. ಇನ್ನೊಂದ್ಸತಿ ಮಾತಾಡಿಯ ನಾವು ಯಾವತ್ತೂ ಒಬ್ರು ನೋಡಿ ಒಟ್ಟು ಹುರ್ಕಮ್ಮಲ್ಲ. ನೀನಿನ್ನು ನಮ್ಮಪ್ಪ ನಮ್ಮಮ್ಮ ಇಲ್ಲಿ ಬಂದು ಸೇರ್ಕೊಂಡಿರೋದಕ್ಕೆ ಇಲ್ಲಿ ಬಂದು ಸೇರ್ಕೊಂಡವ್ರೆ ಅಂತೀಯ ಇಲ್ಲಿರೋದಕ್ಕೆ ಅವರು. ಸೇರ್ಕೊಂಡವ್ರೆ ಬಂದು ಅಂತೀ. ನಾನಂತ ಮಾತಾಡಲ್ಲ. ನಾವು ಯಾವತ್ತೂ ಯಾರನ್ನೂ ಹಂಗೆ ಗಂಬಕ್ಕೆ ಹೋಗಲ್ಲ. ಬಿಡು ಚೆನ್ನಾಗಿರಲಿ ಅಂತ ಬಯಸ್ತೀವಿ ಹೊರತು ನಾವು ಯಾವತ್ತೂ ಹಂಗೆ ಮಾತಾಡಕ್ಕೆ ಹೋಗಲ್ಲ. ಇವತ್ತು ಮಾತಾಡಿದ್ದೆ ಸಹಿ ಮಾತಾಡಿಯ ನೋಡಿ ಹೇಳಿರ್ತೀನಿ. ಅಕ್ಕ ತಂಗಿಯರು ಇಬ್ಬರು ಸೇರ್ಕೊಂಡು ಚೆನ್ನಾಗೆ ಹೊಡೆದಾಕ್ಬಿಟ್ರು. ಹಂಗೇನು ಹೆಂಗೆ ಆಡ್ತಾರೆ? ಸ್ವಲ್ಪ ಮರ್ಯಾದೆ ಇರಬೇಕು. ಎಷ್ಟಾನ ಆಡಬಾರ್ದು. ಅದಕ್ಕೆ ನಾವು ಅಕ್ಕ ತಂಗಿಯರಿಬ್ರು ಜಗಳಕ್ಕೆ ಬಂದರು. ಅಕ್ಕ ತಂಗಿಯರಿಬ್ರು ಸೇರ್ಕೊಂಡು ಚೆನ್ನಾಗಿ ಬಾರಿಸಿದ್ರು. ಹೆಂಗಾಯ್ತು ನೋಡ್ರಿ ಇದು. ನೋಡ್ತಾ ಇರ್ರಿ, ಇನ್ನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.